ಟಾಪ್ 5 ಮಿತ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಈ ಮಿತ್ಸು ನೀವು ವರ್ಕ್ ಮಾಡಿ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾರಲ್ಲ, ಅದಕ್ಕೋಸ್ಕರ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಜನ ವಿಡಿಯೋ ನೋಡ್ತಾರೆ, ವಿಡಿಯೋ ಆದಮೇಲೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬಿಡ್ತಾರೆ. ಸೊ ಬನ್ನಿ ಫಸ್ಟ್ ಮಿತ್ ಕೂಡ ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟ್ ಮಿತ್ ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಹಂಗೆ ಟ್ರೈನಿಂಗಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಸೊ ಇದಕ್ಕೆ ಈ ಮಿತ್ ಯೂಸ್ ಮಾಡೋಕ್ಕೆ ನಿಮ್ಗೆ ಮೇನಾಗಿ 2 ಗನ್ ಬೇಕು ನೋಡಿ. ನಾನು ತೋರಿಸಿದ್ನಲ್ಲ ಈ ಥರ ಯಾವ್ದಾರ ಗನ್ ಬೇಕು ನಿಮಗೆ. ಯಾವ್ದಾರು ಒಂದು ಮೇನಾಗಿ ಇವತ್ತು 2 ಏನು ಯಾವ್ದಾರು ಒಂದು ಬೇಕು. ಈ ಮಲ್ಕೊಂಬಿಟ್ಟು ಗನ್ ಚೇಂಜ್ ಮಾಡ್ಬೇಕಾದ್ರೆ 2 ನಿಮಿಷ ಸೀದಾ ನೀವು ಮಲ್ಕೊಂಬಿಟ್ಟು ನೋಡ್ಬೇಕಂತಂದ್ರೆ ಗನ್ ಚೇಂಜ್ ಮಾಡ್ತಾಯಿದ್ದಾರೆ ನೋಡಿ. ಹಂಗೆ ಫಾರ್ವರ್ಡಲ್ಲಿ ಹೋಗ್ತಾ ಇರ್ತೀರ, ಹಾಗೆ ಗನ್ ಚೇಂಜ್ ಮಾಡ್ತಾನೆ ತನ್ನ ಕೈಲಾದರೆ ಸ್ಪೀಡಾಗಿ ಹೋಗ್ತಾ ಇರ್ತೀರ. ನೀವು ತುಂಬ ಹೈಟ್ ಬಿಲ್ಡಿಂಗಿಂದ ಜಂಪ್ ಮಾಡ್ಬೇಕಾದ್ರೆ ಈ ಟ್ರಿಕ್ ವರ್ಕ್ ಮಾಡ್ಬೋದು, ಆದರೆ ಅದನ್ನು ಹತ್ತೋದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಇದೊಂದು ಮಿತ್ತು. ಸೊ ಈ ಮಿತ್ ವರ್ಕ್ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಬನ್ನಿ ಟಾಪ್ ಸೆಕೆಂಡ್ ಕಡೆ ಬರೋಣ. ಸೊ ನೆಕ್ಸ್ಟ್ ಮಿತ್ ಏನಪ್ಪ ಅಂತಂದರೆ ನೀವು ಟ್ರೈನಿಂಗಲ್ಲಿ ಬರಬೇಕು. ಟ್ರೈನಿಂಗಲ್ಲಿ ಬಂದ್ಬಿಟ್ಟು ಏನು ಮಾಡ್ಬೇಕಂತಂದರೆ ಸೀದಾ ನೆಟ್ ಆಫ್ ಮಾಡಬೇಕು. ನಿಮಿಷ ತೋರಿಸ್ತೀನಿ. ನೆಟ್ ಆಫ್ ಮಾಡಬೇಕು. ನೆಟ್ ಆಫ್ ಮಾಡಿದ ತಕ್ಷಣ ನಿಮಿಷ 999+ ಬರ್ಲಿತ್ತಿರಿ. ಓಕೆ, 999+ ಬಂದಿದ ತಕ್ಷಣ ನೀವೇನು ಮಾಡ್ಬೇಕಂತಂದ್ರೆ ಸೀದಾ ಇಲ್ಲಿ ಆರೆಂಜ್ ಇದೆಲ್ಲ ಇದನ್ನು ನೋಡಬೇಕು. ಇಲ್ಲಿ ಬಂದುಬಿಟ್ಟು ನೋಡಿ ಈ ಥರ ಕರ್ಕೊಂಡು ಹೋಗುತ್ತೆ, ಮತ್ತೆ ಕರ್ಕೊಂಡ್ಬಿಡುತ್ತೆ. ಒಟ್ಟಿಗೆ 3 ಟೈಮ್ಸ್ ಮಾಡ್ಬೇಕು. ಈ ಥರ 3 ಟೈಮ್ಸ್ ಮಾಡಬೇಕು. ಸೆಕೆಂಡ್ ಟೈಮ್ ನೋಡಿ ಮತ್ತೆ ಈಗ ಹಾಗೆ ಆಯಿತು ನೋಡಿ. ಮತ್ತೆ ಎತ್ಕೊಂಡ್ಬಿಟ್ಟು ಇವಾಗ ನೋಡಿ ಮತ್ತೆ ಕರ್ಕೊಂಡ್ಬರೋದು. ಈಗ ಬಂದ್ಬಿಟ್ಟು ಏನು ಮಾಡ್ಬೇಕಂತಂದರೆ ನೆಟ್ ಆನ್ ಮಾಡಬೇಕು. ನೆಟ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ ನಾನು ಹೇಳಲ್ಲ, ನೀವು ನೋಡಿ ನೆಟ್ ನೋಡಿದ ತಕ್ಷಣ ನಾನು ಸೀದಾ ಏನೋ ಅಂದ್ಕೊಂಡಿದ್ದೀನಿ ನೋಡಿ ತಕ್ಷಣ ಇಲ್ಲಿದ್ದೀನಿ ನಾನು. ಅಲ್ಲೇ ಇದನ್ನಲ್ಲ, ಏನು ವರ್ಕ್ ಆಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಲ್ಲಿ ಬರ್ತಾಯಿದ್ದಂಗೆ ಎಲ್ಲರೂ ಹೊಡೆ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ ಸಾಸ್ಬಿಟ್ಟು ಇಲ್ಲಿ ಬರ್ತಾಯಿದ್ದಂಗೆ ಅಷ್ಟು ಹೊಡೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಅಲ್ಲೇ ಇದ್ದೀನಿ, ವರ್ಕ್ ಆಗಿಲ್ಲ ಅಂತ ನೋಡ್ತಾ ಇದ್ದೀನಿ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲರೂ ಫೈಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ತಕ್ಷಣ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಸಕ್ಕತ್ತಲ್ಲ. ಸೊ ನೀವು ಇದನ್ನು ವರ್ಕ್ ಮಾಡಿ. ವರ್ಕ್ ಆದರೆ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಟಾಪ್ 3 ಮಿತ್ತಪ್ಪ ಅಂತಂದರೆ ನೋಡಿ, ಈ ಫ್ಲೈಟಲ್ಲಿ ಇದು ಬಾಗಿಲು ಓಪನ್ ಆಗೋ ಟೈಮಿಂಗ್ಸು ನೋಡಿ. ಕರೆಕ್ಟ್ 5 ಸೆಕೆಂಡ್ಸ್ ಬಂದ ತಕ್ಷಣ 5 4 3 2 1 ನೋಡಿ. ಕರೆಕ್ಟ್ ಇದೇ ಟೈಮಿಗೆ ಅದು ಬಾಗಿಲು ಓಪನ್ ಆಗುತ್ತೆ. ಅದಕ್ಕೆ ಮತ್ತೊಂದು ರೌಂಡ್ ಬಂದೆ. ಸೊ ಮತ್ತೆ ನೋಡಿ 5 ನೋಡಿ 4 3 2 1 ನೋಡಿ ಇದೇ ಟೈಮಿಗೆ ಓಪನ್ ಆಗುತ್ತೆ ಈ ಮಿತ್ತು. ಸೊ ಟಾಪ್ 4 ಇದಪ್ಪ ಅಂತಂದರೆ ಈಗ ಭೀಮಶಕ್ತಿಯಲ್ಲಿ ನೀವು ಒಳಗಡೆ ಜಂಪ್ ಮಾಡಿದ್ರೆ ಕರೆಕ್ಟ್ 50 HP ಉಳಿಯುತ್ತೆ. ಅದೇ ಹೊರಗಡೆ ಜಂಪ್ ಮಾಡಿದ್ರೆ ಎಲಿಮಿನೇಟ್ ಆಗೋ ಚಾನ್ಸಸ್ ಇರ್ಬೋದು. ಇಲ್ಲ ಅಂತಂದರೆ 10 HP ಉಳ್ಕೊಳುತ್ತೆ. ಸೊ ಬನ್ನಿ ಫಸ್ಟ್ ಒಳಗಡೆ ಜಂಪ್ ಮಾಡೋಣ. ಒಳಗಡೆ ಜಂಪ್ ಮಾಡ್ತೀವಿ. ನೋಡಿ ಕರೆಕ್ಟ್ 50 HP ಬಂದ್ವಿ. ಈಗ ಹೊರಗಡೆ ಹೊಡ್ಕೊಂಬರೋಣ ಬನ್ನಿ. ಇಲ್ಲಿ ಇದು ಈ ಟ್ರಿಕ್ ವರ್ಕ್ ಆಯಿತು. ಸೊ ಹೊರಗಡೆ ಬನ್ನಿ. ಹೊರಗಡೆ ಇಲ್ಲಿ ನೋಡಿ ಕರೆಕ್ಟ್ 50 HP ಬಂದೆ. ಆದರೆ ನೆಲದ ಮೇಲೂ ಇಳಿಬೋದು ನೋಡಿ 30 HP. ಇಲ್ಲಿ ನೋಡಿ 10 HP ನೋಡಿ. ಕರೆಕ್ಟ್ ಹೊರಗಡೆ ಜಂಪ್ ಮಾಡಿದ್ರೆ 10 HP ಉಳಿತೀರ, ಅದೇ ಒಳಗಡೆ ಜಂಪ್ ಮಾಡಿದ್ರೆ 50 HP ಉಳಿತೀರ. ಯಾವುದಕ್ಕೂ ಒಳಗಡೆ ಜಂಪ್ ಮಾಡೋದೇ ಬೆಸ್ಟು. ಎಸ್ಬಿಟ್ಟ. ಸೊ ನೆಕ್ಸ್ಟು ಲಾಸ್ಟ್ ಮಿತ್ ಯಾವುದಪ್ಪ ಅಂತಂದರೆ ನೀವು ಜಿಪ್ಲೈನಲ್ಲಿ ನೋಡಿ ಈ ಥರ ವಾಲ್ ಹಾಕೋ ಥರ ಇರಬೇಕು ನೋಡಿ. ವಾಲ್ ಈ ಥರ ಬ್ಲೂ ಕಲರ್ ಏಮ್ ಇರುತ್ತಲ್ಲ, ಈ ಏಮ್ ಮೇಲೆ ಇಟ್ಕೊಂಡು ನೀವು ಜಿಪ್ಲೈನ್ ಈಸ್ಕೊಟ್ರೆ ನೋಡಿ ವಾಲ್ ಅಲ್ಲೇ ಇರೋ ಥರ ಇರುತ್ತೆ ಏಮು. ಆದರೆ ನೀವು ಹೋಗ್ತಾನೆ ಇರ್ತೀರ. ಅಯ್ಯೋ ಯಾರೋ ಬಂದಲ್ಲಿ ಇರಲಿ ಬಿಟ್ಟಾಕಿ. ಆದರೆ ನಮ್ಮ ವಾಲ್ ಏಮು ಅವನಿಗೆ ಕಾಣಿಸೋದಿಲ್ಲ, ವಾಲ್ ಹಾಕಿದ್ರೆ ಮಾತ್ರ ಅವನಿಗೆ ಕಾಣಿಸೋದು. ಅವರ ವಾಲ್ ಏಮು ಅವ್ರಿಗೆ ಕಾಣಿಸೋದು ಅಷ್ಟೇ, ನಿಮಗೂ ಅಷ್ಟೇ ಅಲ್ಲ. ಸೊ ಈಗ ಇಲ್ಲೊಂದು ಕಡೆ ವರ್ಕ್ ಮಾಡೋಣ ಬನ್ನಿ. ಇಲ್ಲೊಂದು ಕಡೆ ತರ್ರಿ ನಿಮಿಷ. ಬರ್ತಾಯಿಲ್ಲ. ಬಂತು ನೋಡಿ. ವಾಲ್ ಅಲ್ಲೇ ಇರೋ ಥರ ಇರುತ್ತೇಮೋ. ಸೊ ಈ ಟ್ರಿಕ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಕೂಡ ಈ ಟ್ರಿಕ್ಸ್ನ ವರ್ಕ್ ಮಾಡಿ ಗೈಸ್. ವರ್ಕ್ ಮಾಡಿದಷ್ಟು ನಿಮಗೂ ಯೂಸ್ ಆಗುತ್ತೆ. ಅಕಸ್ಮಾತ್ ನಾನು ಹೇಳಿದ್ನಲ್ಲ, ಹೈಟ್ ಬಿಲ್ಡಿಂಗಿನ ಜಂಪ್ ಮಾಡ್ಬೇಕಾದ್ರೆ ಏನಾದ್ರು ನೀವು ಇಳ್ಕೊಳ್ಬೇಕಾದ್ರೆ ಅಕಸ್ಮಾತ್ ನೀವು ಫ್ಯಾಕ್ಟ್ರಿ ಟಾಪಲ್ಲಿ ಇಳ್ಕೊಂಡ್ಬಿಟ್ಟಿದ್ರಿ ಅಂದರೆ ಅಲ್ಲಿ ದೊಡ್ಡ ಇದು ಇದೆಯಲ್ಲ, ಅಲ್ಲಾದ್ರೂ ಇಳ್ಕೊಂಡ್ಬಿಟ್ಟಿದ್ರಿ ಅಂತಂದರೆ ನಿಮ್ಮ ಹತ್ರ ಇಳ್ಕೊಂಡಿತ್ತು ಅಂತಂದರೆ ಮೇನ್ ಬೆಸ್ಟು. ಹಿಂಗೆ ಚೇಂಜ್ ಮಾಡಿದ್ರೆ ಕೆಳಗೆ ಇಳಿಬೋದು. ಸೊ ತುಂಬ ಜನ ಏನಪ್ಪ ಅಂತಂದರೆ ವಿಡಿಯೋ ನೋಡ್ತಾರೆ, ಆದರೆ ವಿಡಿಯೋ ನೋಡ್ತಾ ಅದು ಮುಗಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ನೋಡ್ತಿರೋಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಮಾಡ್ತಿರೋ ಕಷ್ಟ. ಅದಕ್ಕೋಸ್ಕರ ಹಾಗೆ ವಿಡಿಯೋಗೊಂದು ಲೈಕ್ ಆಗಿಬಿಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಸೊ ಇದು ಒಂದು ವಿಡಿಯೋ ಆಗಿತ್ತು. ಸೊ ಗೈಸ್ ಅಷ್ಟೇ, ನಿಮಗೇನಾದ್ರು ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋದ ಮತ್ತೆ ಸಿಗೋಣ ಗೈಸ್. ಬಾಯ್.